ಇಲ್ಲಿ ನೋಡಿ, ಚಕ್ರಬಡ್ಡಿ ಶಾರ್ಟ್ಕಟ್ 5,000 ರೂಪಾಯಿ 10%, 3 ವರ್ಷ. ಚಕ್ರಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಸೊ ಇಲ್ಲಿ 2 ಥರ ಬಡ್ಡಿ ಇದೆ, ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿ. ಸರಳ ಬಡ್ಡಿ ಸಿಂಪಲ್ಲು, ಬಟ್ ಚಕ್ರಬಡ್ಡಿ ಅಂದರೆ ಬಡ್ಡಿಗೆ ಮತ್ತೆ ಬಡ್ಡಿ ಹಾಕ್ತಾ ಇರ್ತಾರೆ. ಸೊ ಇದನ್ನು ಫಾರ್ಮುಲಾ ಪ್ರಕಾರ ಕಂಡುಹಿಡಿದು ಸ್ವಲ್ಪ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಶಾರ್ಟ್ಕಟ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ಟ್ರಿಕ್ಸ್ ನೆನಪಿದ್ರೆ ಸಾಕು ನೋಡಿ. ಮೊದಲನೇ ವರ್ಷ ಇದ್ದರೆ 1 ಅನ್ನೋ ನಂಬರ್ ಇದ್ದರೆ ಸಾಕು. ಮೊದಲನೇ ವರ್ಷ ಇದ್ದರೆ 1 ಅನ್ನೋ ನಂಬರ್ ಇದ್ದರೆ ಸಾಕು. 2ನೇ ವರ್ಷ ಅಂತಂದರೆ 2 1 ನೆನ್ಪಿಟ್ಕೊಳ್ಳಿ. 3ನೇ ವರ್ಷ 3 ವರ್ಷಕ್ಕೆ ಅಂತ ಕೇಳಿದ್ರೆ 3 3 1 ನೆನ್ಪಿಟ್ಕೊಳ್ಳಿ. 4 ವರ್ಷ ಅಂತ ಕೇಳಿದ್ರೆ 4 6 4 1 ನೆನ್ಪಿಟ್ಕೊಳ್ಳಿ. ಇಷ್ಟೇ ಟ್ರಿಕ್ಸು. 1 ವರ್ಷ ಕೇಳಿದ್ರೆ 1 ಅಷ್ಟೇ ನೆನಪಿರಲಿ. 2 ವರ್ಷಕ್ಕೆ ಅಂತ ಕೇಳಿದ್ರೆ 2 1. 3 ವರ್ಷಕ್ಕೆ ಅಂದರೆ 3 3 1 ಅನ್ನೋ ನಂಬರ್ ನೆನಪಿರಲಿ. 4 ವರ್ಷಕ್ಕೆ ಅಂದರೆ 4 6 4 ಅನ್ನೋದು ನೆನ್ಪಿಟ್ಕೊಂಡಿರಿ. ಈಗ ನಮಗೆ ಕೇಳಿರೋ ಕ್ವಶನ್ನು 3 ವರ್ಷಕ್ಕೆ. ಸೊ 3 ವರ್ಷಕ್ಕೆ ಶಾರ್ಟ್ಕಟ್ ಯಾವುದು? 3 3 1. ಶಾರ್ಟ್ಕಟ್ ಯಾವುದು? 3 3 1. ಸೊ ಅದ್ರ ಪ್ರಕಾರ ಹೋಗೋಣ. ಈಗ ನೋಡಿ, ಫಸ್ಟು ಅವರು ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ? 5,000 ಕೊಟ್ಟಿದ್ದಾರೆ. 10%. 5,000 10% ಅಂತಂದರೆ 1 0 ಕಡಿಮೆ ಮಾಡೋದಷ್ಟೇ. 1 0 ಕಡಿಮೆ ಮಾಡಿದ್ರೆ ಇನ್ನು 500 ರೂಪಾಯಿ. ಇಲ್ಲಿ 3 3 1 ಬರ್ಕೊಬಿಡೋಣ. ಯಾಕೆಂದರೆ 3 3 1 ಅಂದು 3 ವರ್ಷಕ್ಕೆ ಕೇಳಿರೋದ್ರಿಂದ. ಸೊ ಆಮೇಲೆ 5,000 ಅಮೌಂಟ್ ಕೊಟ್ಟಿದ್ದಾರಲ್ವಾ, 10% ಅಂದರೆ 1 0 ಕಡಿಮೆ ಮಾಡಿ 500 ಬರ್ಕೊಡೋಣ. ನೆಕ್ಸ್ಟು ಇನ್ನೂ 1 0 ಕಡಿಮೆ ಮಾಡಿ 50 ಬರ್ಕೊಡೋಣ. ಇನ್ನೂ 1 0 ಕಡಿಮೆ ಮಾಡಿ 5 ಬರ್ಕೊಡೋಣ. ಈಗ ಇವೆರಡು ಮಲ್ಟಿಪ್ಲೈ ಮಾಡೋಣ. 3 × 500 1,500, 3 × 50 150, 1 × 5 5. ಈ ಮೂರನ್ನು ಆ್ಯಡ್ ಮಾಡೋಣ, 1,655.